ಶಿವಮೊಗ್ಗದ ಅಂಚೆ ಕಚೇರಿ ಮುಂಭಾಗದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಹರ್ಷಿತ್ ಗೌಡ ನೇತೃತ್ವದಲ್ಲಿ ವಿನೂತನ ಪ್ರತಿಭಟನೆ ನಡೆಸಿತು. ಶಿಕ್ಷಣ ಸಚಿವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಮಾಜಿ ಎಂಪಿ ಪ್ರತಾಪ ಸಿಂಹನಿಗೆ ಹುಚ್ಚಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಾಪ್ ಸಿಂಹ ರವನ್ನ ಆಂಬ್ಯುಲೆನ್ಸ್ನಲ್ಲಿ ಹುಚ್ಚಾಸ್ಪತ್ರೆಗೆ ಕಳುಹಿಸುವ ಅಣಕು ಪ್ರದರ್ಶನ ನಡೆಸಲಾಯಿತು. ನಂತರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರರಿಗೆ ಪತ್ರ ಬರೆದು ಪ್ರತಾಪ್ ಸಿಂಹರಿಗೆ ಮಾನಸಿಕ ರೋಗದ ಚಿಕಿತ್ಸೆ ಅಗತ್ಯವಿದೆ ಎಂದು ಪತ್ರ ಬರೆದು ಪೋಸ್ಟ್ ಮಾಡಲಾಗಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೆ ಮಾಜಿ ಎಂಪಿ ಪ್ರತಾಪ್ ಸಿಂಹ ಅನ್ಪಡ್ ಎಂದು ಅವಹೇಳನವಾಗಿ ಕರೆದಿರುವುದು ಜಿಲ್ಲಾ ಯುವ ಕಾಂಗ್ರೆಸ್ ಪ್ರತಿಭಟನೆಗೆ ಕಾರಣವಾಗಿದೆ. ಸಂವಿಧಾನದ ಅಡಿ ಶಿಕ್ಷಣ ಸಚಿವರು ಕೆಲಸ ಮಾಡುತ್ತಿದ್ದಾರೆ. ಮಧು ಬಂಗಾರಪ್ಪನವರು ಸಚಿವರಾದ ನಂತರ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಪ್ರತಾಪ ಸಿಂಹರವರು ಅಧಿಕಾರದಲ್ಲಿದ್ದಾಗ ಮಾಡಿಕೊಂಡಂತಹ ಅವಾಂತರಗಳು ಏನೇನು ಎಂಬುದು ಇಡೀ ಜಗತ್ತಿಗೆ ಗೊತ್ತಿದೆ ಎಂದು ಯುವ ಕಾಂಗ್ರೆಸ್ ಆಗ್ರಹಿಸಿದೆ. ಸಂಘಟನೆಯ ಚರಣ್ ಶೆಟ್ಟಿ, ಜೆ. ಪ್ರವೀಣ್ ಕುನಾರ್, ಮಳಗೊಪ್ಪದ ಶಿವು, ತೌಫಿಕ್, ಎಂಡಿ ಶರೀಫ್, ಅನಿಲ್ ಪಾಟೀಲ್, ಆಕಾಶ್, ಹಾಪ್ಕಾಮ್ಸ್ ಅಧ್ಯಕ್ಷ ಸಂತೇಕಡೂರು ವಿಜಿ, ಮಧು, ಚೇತನ್ ಗೌಡ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಯೂತ್ ಕಾಂಗ್ರೆಸ್ ಉತ್ತರಂತೆ ವರ್ತಿಸುತ್ತಿರುವ ಪ್ರತಾಪ್ ಸಿಂಹಗೆ, ಉತ್ತರಂತೆ ವರ್ತಿಸುತ್ತಿರುವ ಪ್ರಸಾದ್ ಸಿಂಹಗೆ, ಉತ್ತರಂತೆ ವರ್ತಿಸುತ್ತಿರುವ ಪ್ರತಾಪ್ ಸಿಂಹಗೆ ಮಾನಸಿಕ ಹುಚ್ಚು ಹೇಳಿಕೆ ಕೊಡುತ್ತಿರುವ ಪ್ರತಾಪ್ ಸಿಂಹನ್ಗೆ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಮಾನಸಿಕ ಅಸ್ವಸ್ಥ ಪ್ರತಾಪ್ ಸಿಂಹಗೆ, ಮಾನಸಿಕ ಅಸ್ವಸ್ಥ ಹುಚ್ಚರಂತೆ ವರ್ತಿಸುತ್ತಿರುವ ಪ್ರತಾಪ್ ಸಿಂಹಗೆ, ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಕೊಂಡಿರುವ ಪ್ರತಾಪ್ ಸಿಂಹಗೆ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಸೇರಿಸಿ 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 ಹುಚ್ಚ ಪ್ರತಾಪ್ ಬೇಕು, ಬೇಕೇ ಬೇಕು, ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಹುಚ್ಚ ಪ್ರತಾಪ್ ಸಿಂಹಗೆ, ಮಾನಸಿಕ ಅಸ್ವಸ್ಥ ಪ್ರತಾಪ್ ಸಿಂಹಗೆ, ಮಾನಸಿಕ ಅಸ್ವಸ್ಥ ಪ್ರತಾಪ್ ಸಿಂಹಗೆ ಬೇಕೇ ಬೇಕು, ಮಾನಸಿಕ ಅಸ್ವಸ್ಥ ಪ್ರತಾಪ್ ಸಿಂಹಗೆ, ಮಾನಸಿಕ ಅಸ್ವಸ್ಥ ಪ್ರತಾಪ್ ಸಿಂಹಗೆ ಯಾರು ಸರಿ ಇಲ್ಲ, ಯಾರು ಸರಿ ಇಲ್ಲ. ಸಿದ್ದರಾಮಯ್ಯ ಸರಿ ಇಲ್ಲ, ಡಿ.ಕೆ. ಶಿವಕುಮಾರ್ ಸರಿ ಇಲ್ಲ, ನಾನು ಯತ್ನಾಳ್ ಇಬ್ಬರೇ ಸರಿ ಇರೋದು. ಯಾರು ಸರಿ ಇಲ್ಲ, ಯಾರು ಸರಿ ಇಲ್ಲ, ಯಾರು ಸರಿ ಇಲ್ಲ. ಅಂಕುರ ಆ ಕಡೆ ನೋಡು. ಪ್ರತಾಪ್ ಸಿಂಹನಿಗೆ ಮಾನಸಿಕ ಅಸ್ವಸ್ಥ ಪ್ರತಾಪ್ ಸಿಂಹನಿಗೆ ಸೇರಿಸಿ ಎತ್ತಾಳನ್ನು ಉಚ್ಚಾಟನೆ ಮಾಡಿದ ನಂತರ ಅರೆ ಉಚ್ಚಾದ ಪ್ರತಾಪ್ ಸಿಂಹನಿಗೆ ಬರ್ರಿ ವೈಡ್ ಎಲ್ಲರಿಗೂ ಸಿಗುತ್ತೆ.
ಆ ಕಡೆ ಇಟ್ಕೊಂತಾರ ಅವರು. ಆ ಕಡೆ ಬ್ಯಾಕ್ ಲೇಟ್ ಆಗುತ್ತೆ. ಆಯ್ತಾ ಪೋಸ್ಟ್ ಮಾಡೋಣ. ಪ್ರತಾಪ್ ಸಿಂಹನಿಗೆ ಹುಚ್ಚು ಹೇಳಿಕೆ ನೀಡಿರುವ ಪ್ರತಾಪ್ ಸಿಂಹನಿಗೆ ಹುಚ್ಚು ಹೇಳಿಕೆ ನೀಡಿದರು ಕ್ರಮ ಕೈಗೊಳ್ಳದಿರುವ ಬಿಜೆಪಿ ವರಿಷ್ಠರಿಗೆ ಹುಚ್ಚು ಹೇಳಿಕೆ ನೀಡಿದರು ಕ್ರಮ ಕೈಗೊಳ್ಳದಿರುವ ಬಿಜೆಪಿ ವರಿಷ್ಠರಿಗೆ ಫೋಟೋ ಆಯ್ತಾ ಈ ಕಡೆ ಎತ್ತಾಳು ಉಚ್ಚಾಟನೆಯ ಬಲಿ ಹುಚ್ಚ ಪ್ರತಾಪ ಸಿಂಹನಿಗೆ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಬೇಕೇ ಬೇಕು ಬೇಕೇ ಬೇಕು. ಹುಚ್ಚ ಪ್ರತಾಪ ಸಿಂಹನಿಗೆ ಅರೆ ಹುಚ್ಚ ಪ್ರತಾಪ ಸಿಂಹನಿಗೆ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಬೇಕೇ ಬೇಕು ಬೇಕೇ ಬೇಕು ಅರೆ ಹುಚ್ಚ ಪ್ರತಾಪ ಸಿಂಹನಿಗೆ ಮೈಸೂರು ಮಾಜಿ ಎಂಪಿಗಳಾದಂಥ ಪ್ರತಾಪ್ ಸಿಂಹ ಅವರು ನಮ್ಮ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವ್ರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಇದೇ ಮೊದಲಲ್ಲ ಈ ಥರ ಮಾತಾಡೋದು ಹುಚ್ಚುಚ್ಚನಾಗೆ. ಈ ಯತ್ನಾಳ್ ಅವರು ಇದು ಉಚ್ಚಾಟನೆ ಆದ ನಂತರ ಇವರ ಹುಚ್ಚು ಇನ್ನೂ ಜಾಸ್ತಿ ಆಗಿದೆ. ದಯವಿಟ್ಟು ರಾಷ್ಟ್ರೀಯ ನಾಯಕರಾದಂಥ ಅವ್ರ ನಾಯಕರಾದಂಥ JP ನಡ್ಡಾ ಅವರು ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಹಾಗೆ ವಿಜೇಂದ್ರ ಅವರೇ ದಯವಿಟ್ಟು ಅವರಿಗೊಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ. ಹಿಂದೆ ಯಡಿಯೂರಪ್ಪ ಅವ್ರ ಬಗ್ಗೆನೂ ಮಾತಾಡಿದ್ರು, ನಿಮ್ಮ ಬಗ್ಗೆನೂ ಮಾತಾಡಿದ್ರು. ಇದೇ ಥರ ಹುಚ್ಚುಚ್ಚನಾಗಿ ಮಾತಾಡ್ತಾ ಇದ್ರೆ ನಿಮ್ಮ ಪಕ್ಷಕ್ಕೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಹೊಡ್ತಾ ಬೀಳುತ್ತದೆ. ದಯವಿಟ್ಟು ಅವರಿಗೆ ಒಂದು ಒಳ್ಳೆ ಹುಚ್ಚಾಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ. ಇಲ್ಲಾಂದರೆ ಶಿವಮೊಗ್ಗ ಕಳಿಸಿ ನಾವೇ ಯುವ ಕಾಂಗ್ರೆಸ್ಸಿಂದ ಕರ್ಕೊಂಡು ಅವ್ರಿಗೆ ಒಂದು ಒಳ್ಳೆ ಆಸ್ಪತ್ರೆ ಸೇರಿಸ್ತೀವಿ. ನಿಮ್ಮ ಕೈಯಲ್ಲಿ ಸೇರ್ಸೋಕ್ಕಾಗಲ್ಲ ಅಂತಂದರೆ ಹೇಳಿ, ನಾವು ಯೂತ್ ಕಾಂಗ್ರೆಸ್ಸಿಂದ ಚಂದ ಎತ್ತಿ ದುಡ್ಡು ಕೊಡ್ತೀವಿ. ದಯವಿಟ್ಟು ಅವರಿಗೆ ಚಿಕಿತ್ಸೆ ಅನಿವಾರ್ಯ ಇದೆ, ದಯವಿಟ್ಟು ಕೊಡಿಸ್ಬೇಕು. ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಇವತ್ತು ನಾವು ಅವರ ಒಂದು ಅಣುಕು ಪ್ರದರ್ಶನ ಮಾಡಿದ್ವಿ. ಹುಚ್ಚಾಸ್ಪತ್ರೆಗೆ ಆ್ಯಂಬುಲೆನ್ಸ್ ಮುಖಾಂತರ ಅವರಿಗೆ ಹುಚ್ಚಾಸ್ಪತ್ರೆ ಕಳಿಸಿದ್ವಿ. ಹಾಗೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರಿಗೆ ಮತ್ತು ಕರ್ನಾಟಕ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಲೆಟ್ರ್ ಹಾಕಿದ್ದೀವಿ. ದಯವಿಟ್ಟು ಅವರಿಗೆ ಚಿಕಿತ್ಸೆ ಅನಿವಾರ್ಯ ಇದೆ, ಸೇರಿಸ್ಬೇಕು, ಅವ್ರಿಗೆ ಹುಚ್ಚಾಸ್ಪತ್ರೆಗೆ ಸೇರಿಸಿ ಅಂತೇಳಿ. ದಯವಿಟ್ಟು ಅದನ್ನು ಲೆಟ್ರನ್ನ ಓದಿ ಅವರು ಕ್ರಮ ತಗೊಳ್ಬೇಕು ಅಂತೇಳಿ ತಿಳ್ಕೊಂತೆ. ನನ್ನ ಹೆಸರು ಹರ್ಷಿತ್ ಗೌಡ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ, ಶಿವಮೊಗ್ಗ ಜಿಲ್ಲೆ. ಥ್ಯಾಂಕ್ ಯು.